ಇನ್ನು ಭದ್ರತಾ ದೃಷ್ಟಿಯಿಂದ ಮುನಿರತ್ನ ಅವರ ವಿಚಾರಣೆಯ ಸ್ಥಳವನ್ನ ಬದಲು ಮಾಡಲಾಗಿದೆ. ಬೆಂಬಲಿಗರು ಪ್ರತಿಭಟನೆ ನಡೆಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಅವರನ್ನ ವೈಯಾಲಿ ಕಾವಲ್ ಠಾಣೆಗೆ ಕರ್ಕೊಂಡು ಹೋಗಬೇಕಾಗಿತ್ತು. ಆದರೆ ಅಶೋಕನಗರ ಠಾಣೆಯಲ್ಲಿ ಅವರನ್ನ ಇರಿಸಿ ವಿಚಾರಣೆಯನ್ನ ಮುಂದುವರಿಸಲಾಗಿದೆ. ಶೇಷಾದ್ರಿಪುರಂ ಎಸಿಪಿ ಪ್ರಕಾಶ್ ಹಾಗೆ ವೈಯಾಲಿ ಕಾವಲ್ನ ಪೊಲೀಸ್ ಇನ್ಸ್ಪೆಕ್ಟರ್ ಇಬ್ರೂ ಕೂಡ ಶಾಸಕ ಮುನಿರತ್ನ ಅವರನ್ನ ವಿಚಾರಣೆ ಮಾಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವು, ನಿನ್ನೆ ರಾತ್ರಿ ವೈಯಾಲಿ ಕಾವಲ್ ಠಾಣೆಗೆ ಕರ್ಕೊಂಡು ಬರ್ತಾರೆ ಮುನಿರತ್ನ ಅವರನ್ನ ಅಂತ ಹೇಳಿ ಅವರ ನೂರಾರು ಸಂಖ್ಯೆಯ ಅಭಿಮಾನಿಗಳು ಅವರಿಗಾಗಿ ವೈಯಾಲಿ ಕಾವಲ್ ಠಾಣೆಯ ಮುಂದೆ ನಿಂತು ಹೈ ಡ್ರಾಮಾ ಮಾಡ್ತಾ ಇದ್ರು, ಘೋಷಣೆಗಳನ್ನ ಕೂಗ್ತಾ ಇದ್ರು. ಬಟ್ ರಾತ್ರಿ ಕರ್ಕೊಂಡು ಹೋಗಿದ್ದೆ ಅಶೋಕ್ ನಗರ ಠಾಣೆಗೆ. ಈಗ ವಿಚಾರಣೆ ಕೂಡ ಮುಂದುವರಿತಾ ಇರೋದಲ್ಲೇನೆ ಯಾವ ಕಾರಣಕ್ಕಾಗಿ ಈ ನಿರ್ಧಾರವನ್ನ ಪೊಲೀಸ್ ಇಲಾಖೆ ತೆಗೆದುಕೊಳ್ತು ಅಂತ ಹೇಳಿ ವಿದ್ಯಾಶ್ರೀ RR ನಗರ ಶಾಸಕ ಮುನಿರತ್ನ ಅರೆಸ್ಟ್ ಆಗ್ತಿದ್ದಂತೆ ಅವರ ಅಪಾರ ಸಂಖ್ಯೆಯ ಬೆಂಬಲಿಗರು ಒಂದ್ ಕಡೆ ವೈಯಾಲಿ ಕಾವಲ್ ಪೊಲೀಸ್ ಠಾಣೆ ಮುಂದೆ ಜಮಾವಣೆ ಆಗ್ತಾರೆ. ಮುನಿರತ್ನ ಪರ ಘೋಷಣೆಗಳನ್ನ ಕೂಗುವಂತ ಕೆಲಸವನ್ನ ಮಾಡ್ತಾರೆ. ಮುನಿರತ್ನ ಯಾವುದೇ ತಪ್ಪನ್ನ ಮಾಡಿಲ್ಲ ಅಂತೇಳಿ ಮುನಿರತ್ನರನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಅವರ ಅಭಿಮಾನಿಗಳು ಮಾಡ್ತಾರೆ. ಆದ್ರೆ ವೈಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ ಒಂದ್ ಕಡೆ ಕಾಂಟ್ರಾಕ್ಟರ್ ಚೆಲುವರಾಜ್ ಕೊಟ್ಟಂತ ಕೇಸ್ ಅಡಿಯಲ್ಲಿ IPC 506 ಜೀವ ಬೆದರಿಕೆ ಕೇಸ್ ದಾಖಲಾದ್ರೆ, ಮತ್ತೊಂದು ಕಡೆ ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕರ್ ಕೊಟ್ಟಂತ ದೂರ್ನ ಅನ್ವಯ ಜಾತಿ ನಿಂದನೆ SC/ST ಅಟ್ರಾಸಿಟಿ ಕೇಸ್ ದಾಖಲಾಗುತ್ತೆ. ಜೊತೆಗೆ ವೈಯಾಲಿ ಕಾವಲ್ ಪೊಲೀಸ್ ಠಾಣೆ ಹಾಗೂ ಅಶೋಕ್ ನಗರ ಪೊಲೀಸ್ ಠಾಣೆ ಇವೆಲ್ಲವೂ ಎರಡು ಪೊಲೀಸ್ ಠಾಣೆ ಕೂಡ ಬೆಂಗಳೂರಿನ ಕೇಂದ್ರ ವಿಭಾಗದ ಅಂಡರ್ನಲ್ಲಿ ಬರೋದ್ರ ಹಿನ್ನೆಲೆಯಲ್ಲಿ, ಜೊತೆಗೆ ವೈಯಾಲಿ ಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಅಲ್ಲಿ ಸ್ಥಳೀಯ ಶಾಸಕರು ಕೂಡ ಬಿಜೆಪಿಯವರು ಆಗಿರೋದ್ರಿಂದ ಸ್ವತಃ ಮುನಿರತ್ನ ಅವರು ಕೂಡ ಬಿಜೆಪಿ ಪಕ್ಷದ ಶಾಸಕರೇ ಆಗಿದ್ದಾರೆ. ಜೊತೆಗೆ ಇಂಟೆಲಿಜೆನ್ಸ್ ರಿಪೋರ್ಟ್ನ ಪ್ರಕಾರವಾಗಿ ಒಂದು ವೇಳೆ ಮುನಿರತ್ನ ಅವರನ್ನ ವೈಯಾಲಿ ಕಾವಲ್ ಪೊಲೀಸ್ ಠಾಣೆಗೆ ಕರ್ಕೊಂಡ್ಬಂದು ಅಲ್ಲೇ ಅವರನ್ನ ವಿಚಾರಣೆ ನಡೆಸುವಂತ ಕೆಲಸವನ್ನ ಮಾಡಿದ್ರೆ, ಜೊತೆಗೆ ನ್ಯಾಯಾಧೀಶನ ಮುಂದೆ ಹಾಜರುಪಡಿಸಿ ಮತ್ತೆ ಅವರನ್ನ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡು ವೈಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲೇ ಮುನಿರತ್ನ ಅವರನ್ನ ವಿಚಾರಣೆ ಏನಾದರೂ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರು ಜೊತೆಗೆ ಮುನಿರತ್ನ ಇಬ್ರು ಕೂಡ ಬಿಜೆಪಿ ಪಕ್ಷದ ಶಾಸಕರೇ ಆಗಿರೋದ್ರಿಂದ ಮುನಿರತ್ನ ಬೆಂಬಲಿಗರು ಹಾಗೂ ಬಿಜೆಪಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬಹುದು, ಪ್ರತಿಭಟನೆಯನ್ನ ಮಾಡಬಹುದು, ಜೊತೆಗೆ ವಿಚಾರಣೆಗೆ ಅಡ್ಡಿಯನ್ನ ಉಂಟಾಗಬಹುದು ಅಂತೇಳಿ ಯಾವಾಗ ಇಂಟೆಲಿಜೆನ್ಸ್ ರಿಪೋರ್ಟ್ ಅನ್ನ ತನಿಖಾಧಿಕಾರಿಗಳ ಕೈಗೆ ಸಿಗುತ್ತೆ, ಕೂಡಲೇ ಅಲರ್ಟ್ ಆದಂತ ಪೊಲೀಸ್ ಅಧಿಕಾರಿಗಳು ವೈಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾದ್ರೂ ಕೂಡ ಅದೇ ಲಿಮಿಟ್ಸ್ನೇ ಬರುವಂತ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನು ಮುಂದುವರಿಸಿರುವಂಥದ್ದು. ಸ್ವತಃ ಶೇಷಾದ್ರಿಪುರಂ ACP ಆಗಿರುವಂತ ಪ್ರಕಾಶ್ ಅವರು ಖುದ್ದು ಮುನಿರತ್ನ ಅವರನ್ನ ವಿಚಾರಣೆಯನ್ನ ಮಾಡ್ತಿದ್ದಾರೆ. ನಿನ್ನೆ ನ್ಯಾಯಾಧೀಶನ ಮುಂದೆ ಹಾಜರುಪಡಿಸಿ ಅವರನ್ನು ವಶಕ್ಕೆ ಪಡೆದು ಅಶೋಕ್ ನಗರ ಪೊಲೀಸ್ ಠಾಣೆಗೆ ಕರ್ಕೊಂಡ್ಬಂದಂತ ನಂತರದಲ್ಲಿ ನಿನ್ನೆ ತಡರಾತ್ರಿ ಸುಮಾರು 3 ತಾಸುಗಳ ಕಾಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಕೂಡ ಜಾತಿ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SC/ST ಅಟ್ರಾಸಿಟಿ ಪ್ರಕರಣವನ್ನ DYSP ಮಟ್ಟದ ಅಧಿಕಾರಿನೇ ತನಿಖೆ ಮಾಡಬೇಕು. ಜೊತೆಗೆ FIR ಅನ್ನು ಕೂಡ SC/ST ಅಟ್ರಾಸಿಟಿ ಕೇಸಲ್ಲಿ FIR ದಾಖಲು ಮಾಡೋದು ಕೂಡ DYSP ಮಟ್ಟದ ಅಧಿಕಾರಿ. ಹೀಗಾಗಿ ಖುದ್ದು ACP ಪ್ರಕಾಶ್ ಅವರು ಮುನಿರತ್ನ ಅವರಿಂದ ಹೇಳಿಕೆ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಅವರು ಮಾತಾಡಿದ್ದಾರೆ ಎನ್ನಲಾದಂತ ಮೊಬೈಲ್ನಲ್ಲಿ ಆಡಿಯೋ ಇದೆ, ಅದನ್ನು ಕೂಡ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಮುನಿರತ್ನ ಅವರಿಂದ ಹೇಳಿಕೆಗಳನ್ನು ಕೂಡ ಮಾಡಿದ್ದಾರೆ. ಈಗ ಸದ್ಯಕ್ಕೆ ACP ಪ್ರಕಾಶ್ ಅವರು ಮುನಿರತ್ನ ಅವರನ್ನ ವಾಯ್ಸ್ ಸ್ಯಾಂಪಲ್ ಅನ್ನು ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಮುನಿರತ್ನ ಅವರ ವಾಯ್ಸ್ ಸ್ಯಾಂಪಲ್ ಹಾಗೂ ಮೊಬೈಲ್ನಲ್ಲಿ ಮಾತಾಡಿದ್ದಾರೆ ಎನ್ನಲಾದಂತ ಆಡಿಯೋ ರೆಕಾರ್ಡ್ ಎರಡನ್ನೂ ಕೂಡ FSLಗೆ ಕಳಿಸಲಿಕ್ಕೆ ಒಂದ್ ಕಡೆ ACP ಪ್ರಕಾಶ್ ಮುಂದಾಗಿದ್ರೆ, ಮತ್ತೊಂದು ಕಡೆ ಮುನಿರತ್ನ ವಿರುದ್ಧವಾಗಿ ಎರಡೆರಡು FIR ದಾಖಲಾಗಿದೆ. ಅವರ ಮೇಲೆ 2 ದೂರುಗಳನ್ನು ದಾಖಲು ಮಾಡಿರುವಂತಹ ಗುತ್ತಿಗೆದಾರ ಚೆಲುವರಾಜ್ ಹಾಗೂ ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕ್ ಅವರನ್ನ ವೈಯಾಲಿ ಕಾವಲ್ ಠಾಣಾ ಇನ್ಸ್ಪೆಕ್ಟರ್ ಶಂಕರೇಗೌಡರು ಕರೆಸಿ ಹೇಳಿಕೆಗಳನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಮದರ್ ಡಿವೈಸ್ ಅನ್ನ ವಶಕ್ಕೆ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.